ರಾಜರ ವೃಂದಾವನ ಪ್ರವೇಶ ಮಾಡಿಬಿಟ್ರು. ರಾಜರ ವೃಂದಾವನ ಪ್ರವೇಶ ಮಾಡಿಬಿಟ್ರು ಅನ್ನುವ ಸುದ್ದಿ ಈ ಬ್ರಾಹ್ಮಣನಿಗೆ ಉಡುಪಿಯಲ್ಲಿ ವಿಷಯ ಗೊತ್ತಾಯಿತು. ಗುರುಗಳು ವೃಂದಾವನ ಪ್ರವೇಶ ಮಾಡಿಬಿಟ್ರು ಅಂತ. ಈ ಎಡಮುಖ ಬ್ರಾಹ್ಮಣನಿಗೆ ಬಹಳ ದುಃಖ ಬಂತು. ಓಡೋಡಿ ಬಂದ ರಾಜರ ವೃಂದಾವನದ ಮುಂದೆ ಬಂದು ಬಿದ್ದು ಹೊರಳಾಡಿಬಿಟ್ಟ. ಗುರುಗಳೇ, ನನಗೆ ನೀವು ನನ್ನ ಸ್ವರೂಪವನ್ನು ಹೇಳ್ತೇನೆ ಅಂತ ಹೇಳಿದ್ದೀರಿ, ಸ್ವರೂಪವನ್ನು ಹೇಳದೇನೆ ನೀವು ವೃಂದಾವನ ಪ್ರವೇಶ ಮಾಡಿಬಿಟ್ರಲ್ವಾ ಅಂತ ಹೇಳಿ ಬಹಳ ದುಃಖದಿಂದ ರಾಜರ ಮುಂದೆ ಪ್ರಾರ್ಥನೆ ಮಾಡಿಕೊಳ್ತಾನೆ. ಆ ದಿವಸ ರಾತ್ರಿ ಅರ್ಚಕರಿಗೆ ಸ್ವಪ್ನ. ರಾಜರು ಹೇಳ್ತಾರೆ ಬಂದು ಸ್ವಪ್ನದಲ್ಲಿ ಆ ಅರ್ಚಕರಿಗೆ, ದರ್ಶಯಂತು ಭವಂತೋ ಮಾಂ ಮತ್ಪ್ರೇಷ್ಠಾಯ ದ್ವಿಜಾಯತೆ ಮುಹೂರ್ತಂ ಮಾಂ ತದಾ ಕಾಮಂ ಸಪಶ್ಯತು ವಿನಾಗಿರಂ. ಆ ನನ್ನ ಪ್ರಿಯ ಶಿಷ್ಯ ಒಬ್ಬ ಇದ್ದಾನೆ, ಒಬ್ಬ ಎಡಮುಖ ಬ್ರಾಹ್ಮಣ, ಅವನಿಗೆ ನನ್ನನ್ನು ಕಾಣಬೇಕು ಹೇಳುವ ತಬಕ ಉಂಟು. ಹಾಗಾಗಿ ಒಂದು ಬಾರಿ ನಾಳೆ ಈ ನನ್ನ ವೃಂದಾವನದ ಎದುರುಭಾಗದ ಶಿಲಾಫಲಕವನ್ನು ತೆಗೆದು ನನ್ನ ದರ್ಶನವನ್ನು ಮಾಡಿಸುವವರಿಗೆ ಅಂತ ಹೇಳಿ ಸ್ವಪ್ನ ಆಗ್ತದೆ. ಆದರೆ ಒಂದು ಕಂಡೀಷನ್ ಇರ್ತದೆ, ಆದರೆ ಒಂದು ಮಾತನ್ನು ಕೂಡ ಆಡಬಾರ್ದು ಅಂತ, ಆ ಬ್ರಾಹ್ಮಣ ಆಡಬಾರ್ದು ಅಂತ. ದರ್ಶನ ಮಾತ್ರ, ಮಾತಾಡಲಿಕ್ಕಿಲ್ಲ. ಸರಿ ಅಂತ ಹೇಳಿ ಮರುದಿವಸ ಬೆಳಿಗ್ಗೆ ಆ ಬ್ರಾಹ್ಮಣನಿಗೆ ದರ್ಶನವನ್ನು ಕೊಡಬೇಕು ಹೇಳುವ ದೃಷ್ಟಿಯಿಂದ ವೃಂದಾವನ ಪ್ರವೇಶ ಆಗಿ ಅನೇಕ ದಿವಸಗಳಾಗಿ ಹೋಗಿದೆ. ವೃಂದಾವನದ ಎದುರಿನ ಶಿಲಾಫಲಕವನ್ನು ತೆಗೆದರೆ ವೃಂದಾವನ ಪ್ರವೇಶ ಆಗಬೇಕಾದರೆ ಯಾವ ರೀತಿಯಾಗಿ ತುಳಸಿಯ ಮಾಲೆ ಹಸಿ ಹಸಿಯಾಗಿ ಇತ್ತೋ, ದೇಹಕ್ಕೆ ಹಚ್ಚಿಕೊಂಡಿರುವಂತಹ ಗಂಧಾಕ್ಷತೆಗಳು ಹೇಗೆ ಹಸಿ ಹಸಿಯಾಗಿತ್ತೋ ಹಾಗೇ ಹಸಿ ಹಸಿಯಾಗಿರುವಂತಹ ಗಂಧಾಕ್ಷತೆಯನ್ನು, ತುಳಸಿ ಮಾಲೆಯನ್ನು ಆ ಬ್ರಾಹ್ಮಣ ಕಂಡಂತೆ. ರಾಜರು ವೃಂದಾವನ ಪ್ರವೇಶ ಆಗಬೇಕಾದ್ರೆ ಹೇಗಿದ್ದರೋ ಈ ಬ್ರಾಹ್ಮಣನಿಗೆ ದರ್ಶನ ಕೊಡಬೇಕಾದರೂ ಕೂಡ, ಎಷ್ಟೋ ತಿಂಗಳುಗಳಾದ ಮೇಲೆ ದರ್ಶನ ಕೊಡಬೇಕಾದರೂ ಕೂಡ ಅದೇ ರೂಪದಿಂದ, ಅದೇ ಕಮನೀಯ ರೂಪದಿಂದ ಕಾಣ್ತಾ ಇದ್ದರು. ಇನ್ನೇನು ಮಾತನಾಡಬೇಕು ಅಂತ ಈ ಬ್ರಾಹ್ಮಣ ಹೋದ, ಅದು ಮನಸ್ಸು ತಡೆಯುವುದಿಲ್ಲ. ಮಾತಾಡಬಾರ್ದು ಅಂತ ಗುರುಗಳು ಆದೇಶ ಮಾಡಿದ್ದಾರೆ, ಮಾತಾಡಲಿಕ್ಕಿಲ್ಲ, ನಿನಗೆ ದರ್ಶನ ಮಾತ್ರ ಕೊಡೋದು ಅಂತ. ಈ ಬ್ರಾಹ್ಮಣನಿಗೆ ತಡಿಲಿಲ್ಲ, ಮನಸ್ಸು ತಡಿಲಿಲ್ಲ. ಗುರುಗಳನ್ನು ಕಂಡುಗಳು ಮಾತಾಡಬೇಕು ಅಂತ ಅನಿಸಿತು. ಶಿಲಾಫಲಕವನ್ನು ವೇದವಿದ್ಯರು ಮುಚ್ಚಿಬಿಟ್ರು. ಆಯಿತು, ಮುಗೀತು. ಈ ಬ್ರಾಹ್ಮಣನಿಗೆ ತಡಿಲಿಕ್ಕಾಗಲಿಲ್ಲ. ಈ ಸ್ವರೂಪವನ್ನು ಹೇಳ್ತೇನೆ ಅಂತ ಗುರುಗಳು ಹೇಳಿದರು, ಹೇಳಲೇ ಇಲ್ಲಲ್ವಾ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಸದಾಕಾಲ ಗುರುರಾಜರ ಧ್ಯಾನ. ಗುರುರಾಜೇತಿ ಪರತೋ ಗುರುರಾಜೇತಿ ಪೃಷ್ಠತಃ ಗುರುರಾಜೇತಿ ಪರ್ಯರಾಕ್ ಗುರುರಾಜೇತಿ ಪಾರ್ಶ್ವಯೋಹೋ. ಎಲ್ಲಿಗೆ ಹೋದರೂ ಗುರುರಾಜ 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 ಅಂತ. ಮೇಲೆ ನೋಡು, ಕೆಳಗೆ ನೋಡು, ಆ ಕಡೆ ನೋಡು, ಈ ಕಡೆ ನೋಡು, ಎಲ್ಲಿ ಹೋದರೂ, ಯಾವ ಕೂತರು ಎದ್ರು ಮಲಗಿದ್ರು ಗುರುರಾಜ. ಸ್ಮರಣೆ ಬಿಟ್ಟರೆ ಬೇರೆ ಸ್ಮರಣೆ ಅವರ ಜೀವನದಲ್ಲಿಲ್ಲ. ಅಷ್ಟು ಭಕ್ತಿಯಿಂದ ಗುರುರಾಜರೇ ನಿಮ್ಮ ಸ್ವರೂಪವನ್ನು ನನಗೆ ತಿಳಿಸಿಕೊಡಿ 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 ಅಂತೇಳಿ ಆ ಎಡಮುಖ ಬ್ರಾಹ್ಮಣ ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಈ ಬ್ರಾಹ್ಮಣನಿಗೆ ಒಂದು ವಿಶ್ವಾಸ ಇತ್ತು, ಇಲ್ಲ ನನ್ನ ಮೇಲೆ ಗುರುರಾಜರಿಗೆ ಕರುಣೆ ಇದೆ, ಎಂದಿಗಾದರೂ ಒಂದು ದಿವಸ ಅವರ ಸ್ವರೂಪವನ್ನು ತಿಳಿಸಿ ಕೊಟ್ಟೇ ಕೊಡ್ತಾರೆ, ನನಗೆ ಅನುಗ್ರಹ ಮಾಡಿಯೇ ಮಾಡ್ತಾರೆ ಅನ್ನುವ ಒಂದು ದೃಢವಾದ ವಿಶ್ವಾಸ ಇತ್ತು. ಆ ಬ್ರಾಹ್ಮಣ ಇಟ್ಟಂತಹ ವಿಶ್ವಾಸವನ್ನು ಗುರುರಾಜರು ನಿರಾಸೆ ಮಾಡಲಿಲ್ಲ. ಆ ದಿವಸ ರಾತ್ರಿ ಬ್ರಾಹ್ಮಣನಿಗೆ ಸ್ವಪ್ನದಲ್ಲಿ ರಾಜರು ಬಂದು ಉಪದೇಶ ಮಾಡ್ತಾ ಇದ್ದಾರೆ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವ ಚಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಅಂತ ಹೇಳಿ ಸ್ವಪ್ನದಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಕೇಳಿಸಿಕೊಳ್ತಾ ಇದ್ದಾನೆ. ಸ್ವಪ್ನ ಅಂದರೆ ಏನು? ಸ್ವಪ್ನಾವಸ್ಥೆ ಅಂದರೆ ಕನಸು ಕಾಣ್ತೀರಲ್ವ ನೀವೆಲ್ಲ, ಒಂದು ರೀತಿಯಲ್ಲಿ ಎಚ್ಚರಿಕೆಯ ಅವಸ್ಥೆಯೂ ಅಲ್ಲ, ಜಾಗೃತ ಅವಸ್ಥೆಯೂ ಅಲ್ಲ, ಸುಷುಪ್ತಿಯ ಅವಸ್ಥೆಯೂ ಅಲ್ಲ. ಸುಷುಪ್ತಿ ಅಂದರೆ ಗಾಢವಾದ ನಿದ್ರೆ. ಈ ಮಧ್ಯದ ಅವಸ್ಥೆಗೆ ಸ್ವಪ್ನಾವಸ್ಥೆ ಅಂತ ಹೇಳ್ತಾರೆ. ಈಗ ನಮಗೂ ನಿಮಗೂ ಸ್ವಪ್ನ ಬರುತ್ತೆ. ಸ್ವಪ್ನ ಏನು ಬಂತು ಅಂತ ಮರುದಿವಸ ಬೆಳಗ್ಗೆ ಎಚ್ಚರಾತ್ರಿ ಗೊತ್ತಿರುವುದಿಲ್ಲ. ಏನೋ ಕಂಡೆ, ಎಲ್ಲೋ ಹೋದೆ, ಏನೋ ಮಾಡಿದೆ, ಏನೋ ತಿಂದೆ ಅಂತ ಎಲ್ಲ ಬೇಡದಿರುವ ಸ್ವಪ್ನಗಳೇ ಬರೋದು. ನಮಗೆ ಒಳ್ಳೆಯ ಸ್ವಪ್ನಗಳು ಇಷ್ಟರವರೆಗೆ ನಮಗೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೇವತಾನುಗ್ರಹ ಬೇಕು ನಮಗೆಲ್ಲ. ಆದರೆ ಈ ವಿಪ್ರನಿಗೆ ಸ್ವಪ್ನದಲ್ಲಿ ರಾಜರು ಉಪದೇಶ ಮಾಡ್ತಾ ಇದ್ದಾರೆ. ಒಬ್ಬ ಬಾಯಿ ಬರದೇ ಇರುವಂತಹ ಒಬ್ಬ ಎಡಮೂಕ ಬ್ರಾಹ್ಮಣ ಬೆಳಗ್ಗೆ ಎದ್ದು ಎಚ್ಚರಾದ ತಕ್ಷಣ ಆಶ್ಚರ್ಯ ಅವನಿಗೆ. ರಾಜರು ಬಂದು ನನಗೆ ಸ್ವಪ್ನದಲ್ಲಿ ಬಂದು ಹೇಳ್ತಾ ಇದ್ದಾರೆ ಒಂದೊಂದೇ ಮಾತುಗಳನ್ನು ಅಂತ ಹೇಳಿ. ಮರುದಿವಸ ಗುರುಗಳ ಮುಂದೆ, ವೇದನಿಧಿ ತೀರ್ಥರ ಮುಂದೆ ಹೋಗಿ ಎಲ್ಲವನ್ನು ಒಪ್ಪಿಸ್ತಾ ಇದ್ದಾನೆ. ವೇದನಿಧಿ ತೀರ್ಥರಿಗೆ ಆಶ್ಚರ್ಯ, ಒಬ್ಬ ಬಾಯಿ ಬರದಿರುವಂಥ ಒಬ್ಬ ಬ್ರಾಹ್ಮಣ ಶ್ಲೋಕವನ್ನು ನಿರರ್ಗಳವಾಗಿ ಪುಂಖಾನುಪುಂಖವಾಗಿ ಹೇಳ್ತಾ ಇದ್ದಾನಲ್ವಾ ಅಂತ. ಎಲ್ಲ ಶ್ಲೋಕಗಳನ್ನು ಅವರು ಶಿಷ್ಯರಾದಂತಹ ರಾಮಚಂದ್ರಾಚಾರ್ಯರ ಬಳಿಯಲ್ಲಿ ಬರೆಸ್ತಾರೆ. ಇದನ್ನು ಬರೀರಿ ಇದನ್ನು ಅಂತ ಎಲ್ಲವನ್ನು ಲೇಖನ ಮಾಡಿಸ್ತಾರೆ. 22 ಅಧ್ಯಾಯಗಳು, 2258 ಶ್ಲೋಕಗಳು, ಸಮಗ್ರವಾದಂತಹ ಸ್ವಾಪ್ರ ವೃಂದಾವನಾಖ್ಯಾನ ಕೃತಿ ಎಂಬ ಅದ್ಭುತವಾದಂತಹ ಒಂದು ರತ್ನ ಒಬ್ಬ ಏಢಮುಖ ಬ್ರಾಹ್ಮಣನ ಮೂಲಕ ಗುರುರಾಜರು ಈ ಜಗತ್ತಿಗೆ ಕೊಟ್ಟರು. ಸ್ವಪ್ನದಲ್ಲಿ ಉಪದೇಶವನ್ನು ಮಾಡ್ತಾರೆ. ಪ್ರತಿನಿತ್ಯ ಒಂದಷ್ಟು
ಶ್ಲೋಕಗಳನ್ನು ಅವನಿಗೆ ಸ್ವಪ್ನದಲ್ಲಿ ಉಪದೇಶವನ್ನು ಮಾಡೋದು, ಮರುದಿವಸ ಬೆಳಗ್ಗೆ ಅದನ್ನು ಹೇಳೋದು, ಗುರುಗಳು ಅದನ್ನು ಶಿಷ್ಯರ ಮೂಲಕ ಬರೆಸೋದು. ಹೀಗೆ ಬರೆದರು 2258 ಶ್ಲೋಕಾತ್ಮಕವಾದಂತಹ ಒಂದು ಅದ್ಭುತವಾದಂತಹ ಸ್ವಾಪ್ನ ಕೃತಿ, ಜಗತ್ತಿನಲ್ಲಿ ಹಿಂದೆಂದೂ ಕೂಡ ಕಾಣದೇ ಇರುವಂತಹ, ಕೇಳದೇ ಇರುವಂತಹ ಸ್ವಾಪ್ನ ಕೃತಿ. ಅದನ್ನು ಜಗತ್ತಿಗೆ ಮೊದಲು ಪರಿಚಯಿಸಿಕೊಟ್ಟದ್ದು ನಮ್ಮ ಗುರುರಾಜರು. ನೋಡಿ, ಈಗ ಒಬ್ಬ ಬ್ರಾಹ್ಮಣ ಇಷ್ಟು ಅದ್ಭುತವಾದಂಥ, ಇಷ್ಟು ದೀರ್ಘವಾದ ಕೃತಿಯನ್ನು ಹೇಳಬೇಕು ಅಂತಂದರೆ ಅದು ಅನೇಕ ಜನ್ಮಾರ್ಜಿತ ಪುಣ್ಯಗಳಿಂದ ಮಾತ್ರ ಹೇಳಲಿಕ್ಕೆ ಸಾಧ್ಯ. ನಮಗೆ ಬಿದ್ದ ಅಲ್ಪ ಸ್ವಲ್ಪ ಸ್ವಪ್ನವನ್ನೇ ಏನು ಬಿತ್ತು ಅಂತ ಮರುದಿವಸ ಹೇಳಲಿಕ್ಕೆ ನಮಗೆ ಸಾಮರ್ಥ್ಯ ಇರುವುದಿಲ್ಲ. ಅಂಥದ್ರಲ್ಲಿ ಇಂತಹ ಅದ್ಭುತವಾದ ಮಹಿಮೆಗಳನ್ನು ಸಾರುವಂತಹ ಸ್ವಪ್ನವನ್ನು ಬ್ರಾಹ್ಮಣ ಇಷ್ಟು ನಿರರ್ಗಳವಾಗಿ ಅದನ್ನು ಪುನರುಚ್ಚರಿಸ್ತಾ ಇದ್ದಾನೆ ಅಂತಂದರೆ ಇದು ರಾಜರು ಅವನಿಗೆ ಮಾಡಿದಂತಹ ಒಂದು ದೊಡ್ಡ ಅನುಗ್ರಹ. ಪ್ರಾಚೀನ ಅನೇಕ ಜನ್ಮಾರ್ಜಿತ ಪುರುಷಕೃತ ಸ್ತೋಮ ಪಾಕಾತಿರೇಕಾತ್ ಅಂತ ಹೇಳ್ತಾರೆ. ಆ ಅನೇಕ ಜನ್ಮಗಳ ಪುಣ್ಯ ಸಂಚಯದ ಪರಿಪಾಕದ ಫಲದಿಂದ ಇಂದ್ರ ಪದವಿಗೆ ಯೋಗ್ಯನಾದಂತಹ ಆ ವಿಪ್ರನಿಗೆ ರಾಜರು ಇಂತಹ ದೊಡ್ಡ ಅನುಗ್ರಹವನ್ನು ಮಾಡಿದರು, ಈ ಗ್ರಂಥದ ಉಪದೇಶವನ್ನು ಮಾಡಿದರು. ಈ 22 ಅಧ್ಯಾಯಾತ್ಮಕವಾದಂತಹ ಈ ಸ್ವಾಪನ ಬೃಂದಾವನ ಕೃತಿಯನ್ನು 3 ವಿಭಾಗ ಮಾಡ್ತಾರೆ. 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯದವರೆಗೆ ಇದಕ್ಕೆ ಭಜನ ಪರ್ವ ಅಂತ ಹೆಸರು. 5ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೆ ಇದಕ್ಕೆ ವೈಭವ ಪರ್ವ ಅಂತ ಹೆಸರು. ಇನ್ನು 12ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೆ ಇದಕ್ಕೆ ನಿದರ್ಶನ ಪರ್ವ ಅಂತ ಹೀಗೆ 3 ವಿಭಾಗಗಳನ್ನು ಮಾಡಿಕೊಂಡು ಅನೇಕ ಪ್ರಕರಣಗಳ ಮೂಲಕ ಜಗತ್ತಿಗೆ ತಮ್ಮ ಅನೇಕ ಮಹಿಮೆಗಳನ್ನು ತಿಳಿಸಿಕೊಡ್ತಾರೆ. ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಮಹಾಭಾರತದಲ್ಲಿ ಅನೇಕ ಪಾತ್ರಗಳುಂಟು. ಒಂದೊಂದು ಪಾತ್ರದ ಒಂದೊಂದು ರೀತಿಯಾದಂತಹ ವೈಶಿಷ್ಟ್ಯ. ಅದೇ ರೀತಿಯಾಗಿ ಈ ಸ್ವಾಪನ ಬೃಂದಾವನಾಖ್ಯಾನ ಕೃತಿಯಲ್ಲಿ ಕೂಡ ಅನೇಕ ಪ್ರಕರಣಗಳುಂಟು. ಅನೇಕ ವ್ಯಕ್ತಿಗಳನ್ನು ಇಟ್ಟುಕೊಂಡು ಅನೇಕ ರೀತಿಯ ಉಪದೇಶಗಳನ್ನ ರಾಜರಲ್ಲಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಲೋಕ ಕಲ್ಯಾಣಕ್ಕೋಸ್ಕರ, ಅವರವರ ಸಾಧನೆಗಳಿಗೋಸ್ಕರ ಒಂದಷ್ಟು ಉಪದೇಶವನ್ನು ಈ ಕೃತಿಯ ಮೂಲಕ ಮಾಡ್ತಾರೆ. ವಿಶೇಷವಾಗಿ 1ನೇ ಅಧ್ಯಾಯದಲ್ಲಿ ಭಗವಂತನ ವಿಶೇಷ ಮಹಿಮೆಗಳನ್ನು ಹೇಳ್ತಾರೆ. ತಮ್ಮ ವೃಂದಾವನದಲ್ಲಿರುವಂತಹ ಅನೇಕ ಭಗವದ್ ರೂಪಗಳ, ರಾಮಕೃಷ್ಣ ವೇದವ್ಯಾಸ ಹೈಗ್ರೀವಾತ್ಮಕ ಅನೇಕ ಭಗವದ್ ರೂಪಗಳ ವೈಶಿಷ್ಟ್ಯವನ್ನು, ಮಹಿಮೆಗಳನ್ನು ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ರಾಜರ ವೃಂದಾವನ ಎನ್ನುವಂಥದ್ದು ಅದೊಂದು ಅದ್ಭುತವಾದಂತಹ ತಾಣ. ತೀರ್ಥಾನಾಂ ಉತ್ತಮಂ ತೀರ್ಥಂ ಮನಾನಾಂ ಉತ್ತಮಂ ಮನಂ ಕ್ಷೇತ್ರಾಣಾಂ ಉತ್ತಮಂ ಕ್ಷೇತ್ರಂ ಮಮ ವೃಂದಾವನಂ ದ್ವಿಜ ಅಂತ ರಾಜರು ಹೇಳುವಂತಹ ಮಾತು. ಈ ಜಗತ್ತಿನಲ್ಲಿ, ಈ ಬ್ರಹ್ಮಾಂಡದಲ್ಲಿ ಅನೇಕ ತೀರ್ಥಗಳಿದೆ, ಅನೇಕ ವನಗಳಿದೆ, ಅನೇಕ ನದಿಗಳಿದೆ, ಅನೇಕ ಪರ್ವತಗಳಿದೆ. ಈ ಎಲ್ಲ ಕ್ಷೇತ್ರಗಳ, ನದಿಗಳ, ಪರ್ವತಗಳ, ವನಗಳ ಸನ್ನಿಧಾನ ಒಂದೆಡೆ ಬೇಕು ಅಂತಾದರೆ ಅಂತಹ ಕ್ಷೇತ್ರ ಯಾವುದು ಅಂದರೆ ಅದು ರಾಜರ ವೃಂದಾವನ ಸನ್ನಿಧಿ. ಎಲ್ಲ ನದ್ಯಾಭಿಮಾನಿ ದೇವತೆಗಳ, ಕ್ಷೇತ್ರಾಭಿಮಾನಿ ದೇವತೆಗಳ, ವನಾಭಿಮಾನಿ ದೇವತೆಗಳ ಸನ್ನಿಧಾನ ಅದು ಏಕತ್ರ ರಾಜರ ವೃಂದಾವನ ಸನ್ನಿಧಿಯಲ್ಲಿ ಏಕತ್ರ ಇದೆ. ಪ್ರಶ್ನೆ ಮಾಡ್ಬೋದು, ಹೇಗೆ ಸಾಧ್ಯ ಇದೆಯಲ್ಲ ಅಂತ. ಈಗಿನ ಕಾಲದಲ್ಲಿ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತಾರೆ. ಒಂದು ಸಣ್ಣ ಚಿಪ್ಪಲ್ಲಿಯೇ ಎಷ್ಟು ಬೇಕಾದರೂ ತುಂಬಿಸ್ಬೋದು. 2 TB ಪೆನ್ ಡ್ರೈವ್ ಇಷ್ಟೇ ಸಣ್ಣ ಪೆನ್ ಡ್ರೈವ್ ಬರ್ತದೆ. ಅದರಲ್ಲಿ ಎಷ್ಟು ಗಂಟೆಗಳ ನೀವು ವಿಡಿಯೋ ಬೇಕಾದರೂ ಹಾಕ್ಬೋದು. ಒಂದು ಲೌಕಿಕವಾಗಿ ಕಾಣುವಂತಹ ಒಂದು ಸಣ್ಣ ಒಂದು ಪದಾರ್ಥದಲ್ಲಿಯೇ ಇಷ್ಟು ಸಾಮರ್ಥ್ಯವನ್ನು ನಾವು ಕಾಣಬೇಕಾದರೆ ಇದು ಮನುಷ್ಯ ನಿರ್ಮಿತವಾದದ್ದು. ಇನ್ನು ರಾಜರ ವೃಂದಾವನದಲ್ಲಿ ಸಮಗ್ರ ಬ್ರಹ್ಮಾಂಡದ ಎಲ್ಲ ಸನ್ನಿಧಾನಗಳನ್ನು ಕೂಡ ರಾಜರು ಈ ವೃಂದಾವನದಲ್ಲಿ ಇಟ್ಟು ತಾವು 6 ವರ್ಷಗಳ ಕಾಲ ಆ ವೃಂದಾವನವನ್ನು ಪೂಜಿಸಿ ಸ್ವತಃ ತಾವು ಆ ವೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ ಅಂತಂದರೆ ರಾಜರ ವೃಂದಾವನದ ಮಹಿಮೆಯನ್ನು ಇನ್ನು ಏನು ತಾನೇ ಹೇಳಲಿಕ್ಕೆ ಸಾಧ್ಯ.